ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ನಾನು ಜರ್ನಿ ಮಾಡಿ ಸುಸ್ತಾಗಿದ್ದರಿಂದ ಸ್ವಲ್ಪ ಲೇಟಾಗಿಯೇ ಎದ್ಮೇಲೆ ಕಾಫಿ ಪೌಡರ್ ಸಿಗಲಿಲ್ಲ ಅಂತ ನಾನು ಬರೀ ಹಾಲು ಕುಡಿದೆ. ನಮ್ಮ ಮಮ್ಮಿ ಟಿಫನಿಗೆ ರೆಡಿ ಮಾಡ್ತಾ ಇದ್ರು, ಸೊ ನಾನು ಹೋದೆ ಹೆಲ್ಪ್ ಮಾಡೋಣ ಅಂತ. ಏನಂದೆ ಇನ್ನೊಂದ್ಸಲ ಹೇಳು. ಇದನ್ನ ನಮ್ಮ ಕಡೆ ಚಿಕ್ಟಿಕಾಯಿ ಅಂತ ಕರಿತೀವಿ. ಇದನ್ನ ನೀರಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿ ಪಲ್ಯ ಮಾಡಿದ್ರು ನಮ್ಮ ಮಮ್ಮಿ. ತುಂಬ ಚೆನ್ನಾಗಿತ್ತು. ಟಿಫನ್ ಮುಗಿದ್ಮೇಲೆ ನಮ್ಮ ಮಮ್ಮಿ ಅದೇನೋ ಗಿಡ ಹಾಕ್ತೀನಿ ಅಂತ ಹೇಳಿದ್ರು, ಸೊ ನೋಡ್ಬರೋಣ ಅಂತ ನಾನು ಕೂಡ ಜೊತೆಗೆ ಹೋದೆ. ಆದರೆ ನಮ್ಮ ಮಮ್ಮಿ ಪಕ್ಕದ ಮನೆ ಆಂಟಿ ಜೊತೆ ತುಂಬ ಡೀಪ್ ಡಿಸ್ಕಷನಲ್ಲಿ ಇದ್ರು, ಹಾಗಾಗಿ ನಾನು ಮಧ್ಯೆ ಹೋಗಲಿಲ್ಲ. ಆಮೇಲೆ ನಾನು ಮತ್ತೆ ನಮ್ಮ ಮಮ್ಮಿ ಸ್ವಲ್ಪ ಮೇಲ್ಗಡೆ ಕೂತಿದ್ವಿ ಹಾಗೆ ಬಿಸಿಲಿಗೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡಬೇಕು ಅಂತೇಳಿ ನಾನು ಅನ್ನ ಮಾಡಿದೆ, ನಮ್ಮಮ್ಮ ಸಾಂಬಾರು ಮಾಡ್ತಿದ್ದೆ. ನಾನು ಊಟ ಮಾಡಿ ನಾನು ಸ್ವಲ್ಪ ಮಲ್ಕೊಂಡೆ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ನಾಳೆ ಶಿವರಾತ್ರಿ ಇದ್ದಿದ್ದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಫೋಟೋಸ್ ಎಲ್ಲ ತೆಗೆದು ಹೊರಗಡೆ ಇಟ್ಟೆ. ಬಟ್ಟೆಯಿಂದ ಕಸನೆಲ್ಲ ತೆಗೆದು ಸ್ವಲ್ಪ ಟೇಲ್ಸ್ ಎಲ್ಲ ಗಲೀಜಾಗಿತ್ತು ಅಂತ ಉಜ್ಬಿಟ್ಟು ಅದನ್ನ ಆಮೇಲೆ ನೀಟಾಗಿ ಒರೆಸಿದೆ. ಎಲ್ಲ ಕ್ಲೀನ್ ಆದ್ಮೇಲೆ ಫೋಟೋಸ್ನೆಲ್ಲ ಮತ್ತೆ ವಾಪಸ್ ಇಟ್ಟೆ. ನಾಳೆ ಶಿವರಾತ್ರಿ ಇದ್ದಿದ್ದರಿಂದ ಉಪವಾಸ ಮಾಡಬೇಕು ಅಂತ ಬೇಗ ಮಲಗಿದೆ. ಗುಡ್ ನೈಟ್.